ನಾವು ಓದಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29ನೇ ವಚನ 30ನೇ ವಚನವನ್ನು ಓದಿಕೊಳ್ಳೋಣ. ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಸತ್ತವರ ಪುನರುತ್ಥಾನ ವಿಷಯವಾಗಿ ಹೇಳುವುದೇನೆಂದರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ನಿಮಗೆ ನುಡಿದಿದ್ದನ್ನು ನೀವು ಓದಲಿಲ್ಲವೋ? ಆತನು ಜೀವಿತಂತರಿಗೆ ದೇವರಾಗಿದ್ದಾನೆ ಹೊರತು ಜೀವಿತವಿಲ್ಲದವರಿಗೆ ಅಲ್ಲ ಎಂದು ಹೇಳಿದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಕರ್ತನೇ, ನಿನ್ನ ದಿನದಲ್ಲಿ ಕೂಡ ನಮ್ಮನ್ನು ಸೇವೆಯಲ್ಲಿ ಬಲಪಡಿಸಿ ರಾತ್ರಿ ಕಾಲದಲ್ಲಿ ಒಳ್ಳೆಯ ನಿಧಿಯನ್ನು ಕೊಟ್ಟು ಸಜೀವರ ಲೆಕ್ಕದಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಬೆಳಗಿನ ಜಾವದಲ್ಲಿ ಕರ್ತನೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡು, ನಮ್ಮನ್ನೆಲ್ಲರನ್ನು ಕೂಡ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಎಲ್ಲ ನನ್ನ ಪ್ರೀತಿಯ ದೇವರ ಸೇವಕರಿಗೂ, ಎಲ್ಲ ಹಿರಿಯರಿಗೂ, ಬಂದಿರುವಂತ ಎಲ್ಲ ಸಭೆ ಹಿರಿಯರೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತನಾಗಿದ್ದೇನೆ. ಈ ಒಂದು ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ನಮಗೆ ಕೊಟ್ಟಿರುವಂತ ಮುಖ್ಯ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29-30ನೇ ವಚನ. ಇಲ್ಲಿ ಯೇಸು ಸ್ವಾಮಿ ಅವರನ್ನು ಸದ್ದುಕಾಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನಂತಂದ್ರೆ, ಅಲ್ಲಿ ಒಂದು ಸ್ತ್ರೀಯನ್ನು 7 ಮಂದಿ ವಿವಾಹವಾಗಿ ಅವರು ಸಂತಾನವಿಲ್ಲದ ಕಾರಣ ಅಣ್ಣನ ಒಂದು ಹೆಂಡತಿಯನ್ನು ಮೈದನ್ನು ಮಾಡಿಕೊಳ್ಳುವಂತ ವಿಷಯದಲ್ಲಿ ಅವರು ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿಯಲ್ಲಿ ಬಂದು ಅವರು 7 ಮಂದಿ ಮದುವೆಯಾಗಿದ್ದಾರೆ, ಮತ್ತಿವರು ಪುನರುತ್ಥಾನದಲ್ಲಿ ಯಾರ ವಿಷಯದಲ್ಲಿ ಇವರು ಮತ್ತು ಹೆಂಡತಿ ಆಗ್ತಾಳೆ ಎಂಬುದಾಗಿ ಅವರು ಪ್ರಶ್ನೆ ಕೇಳ್ತಾರೆ. ಆದರೆ ದೇವರು ಹೇಳ್ತಾನಲ್ಲಿ, ಯೇಸು ಸ್ವಾಮಿಯವರು, ಪುನರುತ್ಥಾನ ಆದ ಮೇಲೆ ಪ್ರತಿಯೊಬ್ಬೊಬ್ಬರು ದೇವದೂತರುಗಳಂತೆ ಇರ್ತಾರೆ ಹೊರತು ಮತ್ತೆ ಅಲ್ಲಿ ವಿವಾಹವಾಗಲಿ, ಇವರಿಗೆ ಹೆಂಡತಿಯಾಗಲಿ, ಇವರಿಗೆ ಮಕ್ಕಳಾಗಲಿ ಯಾರು ಇರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಈ ಸದ್ದುಕಾಯರ ವಿಷಯದಲ್ಲಿ ನಾವು ನೋಡುವುದಾದರೆ, ಈ ಸದ್ದುಕಾಯರು ಪುನರುತ್ಥಾನವನ್ನು ಅವರು ನಂಬುವುದೇ ಇಲ್ಲ. ಇವರು ಸದ್ದುಕಾಯರು ಧರ್ಮಶಾಸ್ತ್ರವನ್ನು, ಅಂದ್ರೆ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ, ಅಂದ್ರೆ ಧರ್ಮಶಾಸ್ತ್ರವನ್ನು ಮಾತ್ರ ಆಜ್ಞೆ ಒಂದನ್ನು ಕೆಲವೊಂದು ಅಂಗೀಕಾರ ಮಾಡ್ತಾ ಇದ್ರು. ಅದಕ್ಕೆ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿದ್ರೆ, ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 5ನೇ ವಚನ. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಅವಳು ಮೈದನು ಅವಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ಮೈದನ ಧರ್ಮವನ್ನು ನೆರವೇರಿಸಬೇಕೆಂಬುದಾಗಿ ಈ ಧರ್ಮಶಾಸ್ತ್ರವನ್ನು ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅನುಸರಿಸ್ತಾ ಇದ್ರು. ಅಂದ್ರೆ ಅಣ್ಣ ತೀರ್ಕೊಂಡ ಮೇಲೆ ಮೈದನೆ ಆ ಅಣ್ಣನ ಹೆಂಡತಿಗೆ ಆ ಧರ್ಮವನ್ನು ನಡೆಸಬೇಕೆಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ರು. ಆದರೆ ಅದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಅದಕ್ಕೆ ನಾವು ನೋಡ್ತೀವಿ ಇಲ್ಲಿ ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 6-9 ವಚನಗಳಲ್ಲಿ ಕೂಡ ನೋಡ್ತೀವಿ. ಮನುಷ್ಯನಿಗೆ ಭೌತಿಕ ಮರಣದ ನಂತರ ಮನುಷ್ಯನಿಗೆ ಪುನರುತ್ಥಾನ ಇಲ್ಲ ಎಂದು ಕೂಡ ಅವರು ನಂಬುತ್ತಿದ್ದರು, ಸದ್ದುಕಾಯರು ಕೂಡ. ಅಂದ್ರೆ ಮನುಷ್ಯನು ಸತ್ತು ಹೋದ್ಮೇಲೆ
ಆತನು ಜೀವಂತವಾಗಿರುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರು ನಮಗೆ ಅದ್ಭುತವಾದಂತ ರೀತಿಯಲ್ಲಿ ಹೇಳ್ತಾನೆ. ಯೆಶಾಯನ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೀವಿ ಪ್ರಿಯರೇ. ಯೆಶಾಯನ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತಂದ್ರೆ ಅಲ್ಲಿ ದೇವರು ನಮಗೆ ಒಂದು ಒಳ್ಳೆಯ ಒಂದು ವಾಗ್ದಾನ ಕೊಡ್ತಾನೆ. ಅಂತಾರೆ, ಮೃತರಾದ ನಿನ್ನ ಜನರು ಬದುಕುವರು, ನನ್ನವರು ಹೆಣಗಳು ಜೀವದಿಂದ ಹೇಳುವವು. ಮೃತರಾದ ನನ್ನ ಜನರು ಬದುಕುವರು ಎಂಬುದು. ಇವತ್ತು ಸಹಜವಾಗಿ ಹುಟ್ಟಿದ ಪ್ರತಿ ಮನುಷ್ಯನನ್ನು ಮರಣ ಬರಲೇಬೇಕು. ಮರಣದ ನಂತರ ಜೀವದಿಂದ ಎಬ್ಬಿಸುವಂತ ದೇವರು ನಮ್ಮ ದೇವರು. ಅದಕ್ಕೆ ಯೋಬನು ಹೇಳ್ತಾನೆ 19ನೇ ಅಧ್ಯಾಯ 26ನೇ ವಚನ, ಯೋಬನ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೀವಿ. 19ನೇ ಅಧ್ಯಾಯ 26ನೇ ವಚನದಲ್ಲಿ, ನನ್ನ ಚರ್ಮವು ಹೀಗೆ ಬಿರುದು ಹಾಳಾಗಿ ಬಳಿಕ ನಿರ್ದೇಹವಾಗಿ ದೇವರನ್ನು ನೋಡುವನು ಎಂಬುದಾಗಿ ಯೋಬನು ಹೇಳ್ತಾನೆ. ಅಂದ್ರೆ ನಮ್ಮ ಶರೀರವು ಮಣ್ಣಿನಲ್ಲಿ ಉಣಲ್ಪಟ್ಟಾಗ, ಅಂತಂದ್ರೆ ನಮ್ಮನ್ನು ಸಮಾಧಿ ಮಾಡಲ್ಪಟ್ಟಿದಂತ ಕೆಲವೇ ದಿನಗಳಲ್ಲಿ ನಮ್ಮ ಒಂದು ಶರೀರ ಮಣ್ಣಿಗೆ ಪಾಲಾಗುತ್ತೆ. ಮಣ್ಣಿನಿಂದ ಮಾನವನನ್ನು ಉಂಟು ಮಾಡಿದರೆ ದೇವರು ಆ ಮಣ್ಣಿಗೆ ಸಮಾನವಾಗುತ್ತೆ. ಆದರೆ ಎರಡನೇ ಬರುವುದರಲ್ಲಿ ದೇವರು ಅಮರತ್ವ ಶರೀರವನ್ನು, ಅಂದ್ರೆ ದೇವದೂತರುಗಳಂತೆ ಇರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ದೇವರು. ಅಂದ್ರೆ ಅಮರತ್ವ, ಅದು ಆತ್ಮಿಕವಾದಂತಹ ಶರೀರವನ್ನು ದೇವರು ನಮ್ಮನ್ನು ನೋಡುವಂತ ಹಾಗೆ ಕೊಡ್ತಾರೆ. ದಾನಿಯೇಲನ ಪುಸ್ತಕದಲ್ಲಿ ಕೂಡ ನೋಡ್ತೀವಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ, ದೀರ್ಘ ನಿದ್ದೆಯಲ್ಲಿದ್ದವರು ಅನೇಕರು ಎಚ್ಚರಗೊಳ್ಳುತ್ತಾರೆ. ದೀರ್ಘ ನಿದ್ರೆಯಲ್ಲಿ ಇವತ್ತು ಮರಣ ಹೊಂದಿದಂತ ಆದಾಮನಿಂದ ಹಿಡಿದು ಇಲ್ಲಿವರೆಗೂ ಕೂಡ ದೀರ್ಘ ನಿದ್ರೆಯಲ್ಲಿದ್ದಾರೆ ಎಂಬುದಾಗಿ. ಅಂದ್ರೆ ಅನೇಕ ದಿನಗಳಿಂದ ಅವರು ನಿದ್ದೆಯಲ್ಲಿದ್ದಾರೆ ಎಂಬುದಾಗಿ, ಈ ಮರಣವನ್ನು ವಿಷಯದಲ್ಲಿ ನಿದ್ರೆ ಹೋಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ನೋಡ್ತೀವಿ ಕ್ರೈಸ್ತರಾದಂತ ನಮಗೆ, ದೇವರ ನಂಬಿದಂತ ನಮಗೆ ದೇವರ ವಾಕ್ಯ ಹೇಳ್ತದೆ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ ನಾವು ನೋಡ್ತೀವಿ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ ಅದ್ಭುತವಾದಂತ ರೀತಿಯಲ್ಲಿ ದೇವರಲ್ಲಿ ನಮಗೂ ಮಾತಾಡ್ತಾನೆ. ಏನಂತಂದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ ಅಲ್ಲಿ ನಾವು 13ನೇ ವಚನದಲ್ಲಿ ನಾವು ನೋಡ್ತೀವಿ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಂತನಾಗಿದ್ದು ನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವೆಲ್ಲ ನಂಬಬೇಕು. ಅಂದು ಸದುಕಾಯರು ನಂಬಲಿಲ್ಲ, ಇವತ್ತು ನಾವೆಲ್ಲರೂ ಕೂಡ ನಂಬಲೇಬೇಕು. ನಾನು ಮರಣ ಹೊಂದುತ್ತೀನಿ, ಒಂದು ದಿನ ಸಮಾಧಿ ಮಾಡಲ್ಪಡ್ತದೆ. ಆದ್ರೂ ಕೂಡ ಕ್ರಿಸ್ತ ಯೇಸುವನ ಒಂದು ಬರವಣೆಯಲ್ಲಿ ನಾನು ಹೇಳ್ತೇನೆ, ಒಂದು ವಿಶ್ವಾಸ ನಮ್ಮೆಲ್ಲರಿಗೂ ಪಡೆಯುತ್ತಿರಬೇಕು. ಪ್ರೀತಿಯ ದೇವಜನ, ಸದುಕಾಯರು ಅದನ್ನು ನಂಬುತ್ತಾ ಇಲ್ಲ. ಅದಕ್ಕೆ ಯಾರಿಗೆ ಇವರು ಈ ಸ್ತ್ರೀ ಹೆಂಡತಿ ಆಗುತ್ತಾಳೆ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆಲ್ಲ ದೇವರು ನಮಗೆ ಆಧಾರ ಕೊಟ್ಟಿದ್ದಾರೆ. ಒಂದು ಯೆಶಾಯನ ಹೇಳ್ತಾನೆ, ಮೃತರಾದವರು ಹೇಳ್ತಾರೆ ಎಂಬುದಾಗಿ. ಯೋಬನು ಹೇಳ್ತಾನೆ, ನನ್ನ ಶರೀರವೆಲ್ಲವೂ ಕಳೆದು ಹೋದ್ರು ಕೂಡ ನಾನು ದೇವರನ್ನು ನೋಡುತ್ತೇನೆ. ದಾನಿಯೇಲ ಹೇಳ್ತಾನೆ, ದೀರ್ಘ ನಿದ್ರೆಯಲ್ಲಿದ್ದಂಥವ್ರು ಕೂಡ ಎದ್ದೇಳ್ತಾರೆ ಎಂಬುದಾಗಿ. ನಮಗೆ ಬಸವಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ದೇವರು ನಮ್ಮನ್ನು ತಿರುಗಿ ತನ್ನ ಬರೋಣಲ್ಲಿ ಕರ್ಕೊಂಡ್ ಬರ್ತಾನೆ ಎಂಬುದಾಗಿ. ಇವತ್ತು ನಮಗೊಂದೇ ಒಂದು ನಿರೀಕ್ಷೆ ಇರಬೇಕು ಅಂತಂದ್ರೆ, ದೇವರು ಒಂದು ವಾಗ್ದಾನ ಮಾಡಿದ್ರು, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ. ಅಂತಂದ್ರೆ ಈಗ ಅವರು ಪರಲೋಕದಲ್ಲಿ ದೇವರಲ್ಲಿ, ಅಂತಂದ್ರೆ ದೇವರ ಒಂದು ಸಮ್ಮುಖದಲ್ಲಿ ಜೀವಂತವಾಗಿದ್ದಾರೆ ಎಂಬುದಾಗಿ. ಯಾಕಂತಂದ್ರೆ ಅವ್ರಿನ್ನೂ, ಅದಕ್ಕೆ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ಅಂತ, ನಾನು ಜೀವಂತರಿಗೆ ದೇವರು ಹೊರತು ಮತ್ತೆ ಈ ಲೋಕದಲ್ಲಿ, ಅಂತಂದ್ರೆ ಆತ್ಮಿಕ ಜೀವಿತದಲ್ಲಿ ನಾವು ಇಲ್ಲದಂತವರಿಗೆ ದೇವರಲ್ಲ, ಅಂದ್ರೆ ಸತ್ತವರಿಗೆ ದೇವರಲ್ಲ, ನಮ್ಮ ಜೀವಂತವಾಗಿದ್ದಂಥವರಿಗೆ ದೇವರು ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಯಾವತ್ತೂ ಕೂಡ ನಾವು ಪುನರುತ್ಥಾನ ನಂಬಬೇಕು. ಸದುಕಾಯರ ಅಲ್ಲದೆ ಸದುಕಾಯರಂತೆ
ನಾವು ಯಾವತ್ತೂ ಕೂಡ ಆ ನಿರೀಕ್ಷೆಯನ್ನು ನಾವು ಇಟ್ಕೋಬಾರದು. ದೇವ್ರು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ಸತ್ತರೂ ಕೂಡ ನಾನು ಬದುಕುವನು ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಒಬ್ಬರ ದೇವರ ಸೇವಕರನ್ನು ಕೂಡ ನಾವು ನೋಡ್ತೀವಿ. ನಮಗೆ ಕೊಡಲ್ಪಟ್ಟಿರುವಂತ ಸೇವಕರು ಯಾರಂತಂದ್ರೆ ಜೆರಿ ಮೆಕಲ್ ಎಂಬುದಾಗಿ. ಇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರ ಒಂದು ಜೀವನ ಚರಿತ್ರೆಯಲ್ಲಿ 1839 ಮತ್ತು 1884 ಇಸ್ವಿಯವರೆಗೆ, ಅಂದರೆ ಇವರು 45 ವರ್ಷದ ಕಾಲ ದೇವರಿಗಾಗಿ ಅದ್ಭುತವಾದಂತ ಜೀವಿತವನ್ನು ಅವರು ನಡೆಸಿದರು. 1839 ಐರ್ಲೆಂಡಿನ ಕೈಟಿ ಕೆರಿನಲ್ಲಿ ಅವರು ಜನನವಾಯಿತು. ಅವರು ಚಿಕ್ಕ ವಿಷಯದಲ್ಲಿ ಬಹಳ ತುಂಟತನ, ಗಲಿಬಿಲಿ ಮಾಡುವಂಥದ್ದು, ಕುಟುಂಬದಲ್ಲಾಗಲಿ ಅವರ ತಂದೆ ತಾಯಿ ಅಲ್ಲಿರುವಂತ ಎಲ್ಲಾ ಜನರಲ್ಲಿ ಬಹಳ ಗಡಿಬಿಡಿ, ಅಂದ್ರೆ ಗಲಾಟೆ ಮಾಡ್ತಾರೆ ಎಂಬುದಾಗಿ ಹೇಳ್ತೀವಲ್ಲ, ಅಪ್ಪ ಸುಮ್ನಿರಪ್ಪ ಯಾಕೆ ಗಲಾಟೆ ಮಾಡ್ತೀಯ ಅಂತ. ಆ ತರನೇ ಇವರು ಕೂಡ ಬಹಳ ಕುಟುಂಬದಲ್ಲಿ ಗಲಿಬಿಲಿ ಮಾಡುವಂತವ್ರು. ಆ ಸಂದರ್ಭದಲ್ಲಿ ಇವ್ರ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಅಜ್ಜಿ ಮನೆಯಲ್ಲಿ ಬಿಡ್ತಾರೆ. ಅವರ ಅಜ್ಜಿಯ ಮನೆಯಲ್ಲಿ ಬಿಟ್ಟಾಗ ಚಿಕ್ಕ ವಯಸ್ಸಿನಲ್ಲಿ ಆಕ್ಚುಲಿ ಅವರು ಅದ್ಭುತವಾದಂತ ಶಾಲೆಗೆ ಹೋಗಿ ಒಂದು ಪ್ರವೀಣರಾಗಿರ್ಬೇಕಂತ ಸಂದರ್ಭದಲ್ಲಿ ಅವರು ಶಾಲೆಗೆ ಹೋಗೋದು ಕೂಡ ಬಹಳ ಕಡಿಮೆ ಎಂಬುದಾಗಿ ಕೂಡ ಇವರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ಮತ್ತೆ ಅವರು 19ನೇ ವರ್ಷದಲ್ಲಿ ಬೆಳೆದು ಬಹಳ ಅದ್ಭುತವಾದಂತ ಯವನ ಕಾಲದಲ್ಲಿ ಒಂದು ತಪ್ಪಾದ ಕೆಲಸದಲ್ಲಿ ಅವರು ಸಿಕ್ಕಿಕೊಂಡ್ರು ಎಂಬುದಾಗಿ. ಏನಂತಂದ್ರೆ ಬಟ್ಟೆಗಳು ಮತ್ತು ಮಾದಕ, ಕುಡುಕತನ, ವ್ಯಾಪಾರ ಮಾಡುವುದರಲ್ಲಿ ರಾತ್ರಿ ವೇಳೆಯಲ್ಲಿ ಹಡಗುಗಳಲ್ಲಿ ಬರ್ತಾ ಇರ್ತವೆ. ಈ ಕೆಲವೊಂದು ಕಳ್ಳ ವ್ಯಾಪಾರ ಏನ್ ಮಾಡ್ತಾರೆ ಅಂತಂದ್ರೆ ಹಗಲತ್ತು ಯಾರು ಮಾಡಲ್ಲ, ಹಗಲತ್ತು ಯಾರು ಕೂಡ ಮಾಡಲ್ಲ, ರಾತ್ರಿಯಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಂತ ಸ್ಥಳದಲ್ಲಿ ಈ ದೈವ ಭಕ್ತರು ಜೆರಿ ಎಂಬವರು ಆ ಕಳ್ಳತನ ಮಾಡೋದರಲ್ಲಿ ಬಹಳ ಸಹಕಾರಿಯಾಗಿದ್ದು 19ನೇ ವರ್ಷದಲ್ಲಿ ಅವರು ಕಳ್ಳತನ ಮಾಡುವಂತ ಸಂದರ್ಭದಲ್ಲಿ ಅವರು ಅಲ್ಲಿರುವಂತ ರಕ್ಷಕ ಭಟರಿಗೆ ಅವರು ಸಿಕ್ಕು ಬೀಳ್ತಾರೆ. ಸಿಕ್ಕಿದಂತ ಸಂದರ್ಭದಲ್ಲಿ ಬಹಳ ಕಠಿಣವಾದಂತ ಜೀವಿತವನ್ನು ಆ ಬಂಧನದಲ್ಲಿ ಅನುಭವಿಸ್ತಾ ಇರ್ತಾರೆ. ಅನುಭವಿಸ ಸಂದರ್ಭದಲ್ಲಿ ಅನೇಕ ಪ್ರಯತ್ನಗಳು ಮಾಡ್ತಾರೆ ಅವರಿಗೆ ಬಿಡುಗಡೆ ಮಾಡಬೇಕೆಂಬುದಾಗಿ. ಆದರೂ 15 ವರ್ಷಗಳ 3 ತಿಂಗಳ ಹಿಡಿತದೆ ಅವರು ಆ ಜೈಲಿಂದ ಹೊರಗೆ ಬರಬೇಕಾದ್ರೆ. 15 ವರ್ಷ 3 ತಿಂಗಳು. ಆ 3 ತಿಂಗಳಲ್ಲಿ ಅವರು ಜೈಲಿನಲ್ಲಿದ್ದಾಗ ದೇವರನ್ನು ಹೆಚ್ಚಾಗಿ ಅವರು ತಿಳಿದುಕೊಂಡರು ಎಂಬುದಾಗಿ ನಾವು ಅವರ ವಿಷಯದಲ್ಲಿ ನೋಡ್ತೀವಿ. ಮತ್ತೆ ಆ ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ಅವರಿಗೆ ಅನೇಕ ದೇವರ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಇಷ್ಟಪಡುವಂಥದ್ದು ಒಂದು ಒಳ್ಳೆಯ ಗುಣ ಬಂತು ಅವರಿಗೆ. ಅವರು ಯಾವಾಗ ಕ್ಷಮೆಯನ್ನು ಹೊಂದಿಕೊಂಡಂದ್ರೆ 8ನೇ ತಾರೀಕು 3ನೇ ತಿಂಗಳು 1864ನೇ ಇಸ್ವಿಯಲ್ಲಿ 26ನೇ ವಯಸ್ಸಿನಲ್ಲಿ ಕ್ಷಮಾಪಣೆಯನ್ನು ಹೊಂದಿ ಅವರು ಆ ಜೈಲಲ್ಲಿ ಅವರ ಪರಿವರ್ತನೆ ಅಂತಂದ್ರೆ ಅವರ ಜೀವಿತವನ್ನು, ಶೈಲಿಯನ್ನು ನೋಡಿ, ಅಯ್ಯೋ ಇಂಥ ವ್ಯಕ್ತಿಯನ್ನು ಅವರನ್ನು ನಾವು ಬಂಧಿಸಿದಿವಲ್ಲ, ಇಷ್ಟು ಒಳ್ಳೆ ವ್ಯಕ್ತಿ ಯಾಕೆ ಇವರು ಈ ಕಳ್ಳತನ ಮಾಡಕ್ಕೆ ಮತ್ತಿಂಥ ಒಂದು ಮಾದಕ ವಸ್ತುಗಳನ್ನು, ಈ ಕುಡುಕತನ ಒಂದು ವ್ಯಾಪಾರ ಮಾಡೋದ್ರಲ್ಲಿ ಸಿಕ್ಕಿಬಿದ್ದಾರೆ ಎಂಬುದಾಗಿ ಆ ಜೈಲು ಅಧಿಕಾರಿಗಳೇ ಇವರಿಗೆ 26ನೇ ವಯಸ್ಸಿನಲ್ಲಿ ಕ್ಷಮೆ ಕೊಟ್ಟು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ 1872ರಲ್ಲಿ ಅವರು ಮದುವೆ ಆಗ್ತಾರೆ. ಮದುವೆ ಆದಂತ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ 1872ರಲ್ಲಿ ಹಣವನ್ನು ಆದಾಯ ಮಾಡುವಂಥದ್ದು, ಅಂದ್ರೆ ಹಣವನ್ನು ಉಳಿತಾಯ ಮಾಡುವಂತ ಒಂದು ಒಳ್ಳೆಯ ಒಂದು ಶೈಲಿಯನ್ನು ಕಲ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅವರ ವಿಷಯದಲ್ಲಿ. ಬ್ಯಾಂಕರ್ ಸ್ಟಾರ್ ಆಕ್ಟರ್ಸ್ ಅಧ್ಯಕ್ಷರನ್ನು ಭೇಟಿಯಾಗ್ತಾರೆ ಮತ್ತು ಅನೇಕ ವಿಧವಾದಂತ ಸ್ಮಿತ್ ಅಂತ ಅವರನ್ನು ಕೂಡ ಭೇಟಿ ಆಗ್ತಾರೆ. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಅನ್ನು, ಈ ದುಡ್ಡನ್ನು ಯಾವ ರೀತಿಯಲ್ಲಿ ಸೇವ್ ಮಾಡಬೇಕು, ಈ ದುಡ್ಡನ್ನು ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕೆಂಬ ಚಲನವನ್ನು ಇಟ್ಟುಕೊಳ್ತಾರೆ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೀವಿ, ಮನುಷ್ಯನು ಯಾವತ್ತೂ ಕೂಡ ದುಡ್ಡು ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಮಗೂ ಕೂಡ. ಇವರು ಕೂಡ ಅದೇ ರೀತಿಯಲ್ಲಿ ಕೂಡ ಅವರು ಸಂಪಾದನೆ ಮಾಡಿದಂತ ಆ ಹಣವನ್ನು
ಅದ್ಭುತವಾದಂತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವುದಕ್ಕೆ ಅವರು ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೀವಿ ಏನಂತಂದ್ರೆ, ದೇವರ ವಿಷಯದ ಅಂದ್ರೆ ಹಣದ ವಿಷಯದಲ್ಲಿ ಕೂಡ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕೂಡ ಇವರು ಕೂಡ ಅದ್ಭುತವಾದಂತ ರೀತಿಯಲ್ಲಿ ಕೂಡ ಅದನ್ನು ಉಪಯೋಗ ಮಾಡುವುದಕ್ಕೆ ಅವರು ಆಲೋಚನೆ ಮಾಡ್ತಾರೆ. ಏನಂತಂದ್ರೆ ವಾಟರ್ ಸ್ಪಿಟ್ ಮಿಷನ್, ಇದಕ್ಕೆ ಬದಲಾಗಿ ಒಂದು ಹೆಲ್ಪಿಂಗ್ ಹ್ಯಾಂಡ್ ಪರ್ಮ್ಯಾನ್ ಮಿಷನ್ಗಾಗಿ ಒಂದು ಹೆಸರನ್ನು ಕೊಡ್ತಾರೆ. ಅಂದ್ರೆ ಅದು ದುಡ್ಡಿಂದ ಅನೇಕ ಜನರಿಗೆ ಉಪಯೋಗವಾಗಬೇಕೆಂಬುದಾಗಿ. ಇವರ ಒಂದು ಮರಣ 18ನೇ ತಾರೀಕು 8ನೇ ತಿಂಗಳು 1884ರಲ್ಲಿ ಅವರು 45ನೇ ವರ್ಷದಲ್ಲಿ ಅವರು ಮರಣವನ್ನು ಹೊಂದಿದರು ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯುಳ್ಳ ದೇವ ಜನರೇ, ಸುವಾರ್ತೆಯ ಕೆಲಸ ಮತ್ತು ಅವರ ಸೇವೆಯನ್ನು ನಾವು ನೋಡುವುದಾದರೆ, ಇವರು ಬಿಡುಗಡೆ ನಂತರ ಸುವಾರ್ಥ ಸೇವೆಗೆ ಪ್ರಬಲವಾಗಿ ಸೇವೆ ಮಾಡುವುದನ್ನು ಮುಂದೆ ಬರ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅನೇಕರಿಗೆ ನಿರಾಶೆ ಇಲ್ಲದೆ, ಅಂತಂದ್ರೆ ಅಪರಾಧಗಳಿಂದ ಕೆಲವು ಕಷ್ಟಗಳಲ್ಲಿದ್ದಂಥವರಿಗೆ ಸಹಾಯವನ್ನು ಮಾಡಲು ಮುಂದೆ ಬರ್ತಾ ಇದ್ರು ಇವರು. ಮತ್ತು ಅನೇಕ ಶ್ರೀಮಂತರು ಬೆಂಬಲದಿಂದ ಸಹಾಯವನ್ನು ಮುಂದೆ ಮಾಡುವುದಕ್ಕೆ ಮುಂದೆ ಬರ್ತಾ ಇದ್ರು. ಅನೇಕ ಶ್ರೀಮಂತರನ್ನು ಆಧಾರವಾಗಿಟ್ಟುಕೊಂಡು ಅವ್ರ ಕಡೆಯಿಂದ ಒಂದು ಸಹಾಯವನ್ನು ತೆಗೆದುಕೊಂಡು ಇನ್ನಿತರಿಗೆ ಸಹಾಯ ಮಾಡುವಂತ ಒಂದು ಚಲನವನ್ನು ಇವರು ಇಟ್ಟುಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ದೇವ ಜನರೇ, ಇವರ ಜೀವನದಿಂದ ನಮ್ಮ ಜೀವನಕ್ಕೆ ಒಂದು ಅನ್ವಯ ಏನಂತಂದ್ರೆ, ಇಲ್ಲಿ ನಾವು ನೋಡ್ತೀವಿ, ದೇವರು ಯಾರನ್ನಾದರೂ ಉಳಿಸಬಹುದು, ಪರಿವರ್ತನೆ ಮಾಡಬಹುದು. ಜರಿಯವರ ಜೀವನ ಚಿಕ್ಕವರಲ್ಲಿ ಬಹಳ ಗಲಾಟೆ ಮತ್ತು ತುಂಟತನ, ಎರಡನೇದಾಗಿ ಕಳ್ಳತನ. ಈ ಎರಡು ಬಹಳ ಚಿಕ್ಕ ವಿಷಯದಲ್ಲಿ ಒಂದು ತುಂಟತನ. ಹೌದು, ಚಿಕ್ಕ ವಿಷಯದಲ್ಲಿ ಯವನ ಕಾಲದಲ್ಲಿ ಬಂದಾಗ ಕೂಡ ಇವರು ಚೆನ್ನಾಗಿದ್ದಾರೆ ಎಂಬುದಾಗೂ ಇಲ್ಲ. ಗಲಾಟೆ, ಭಯಂಕರವಾದಂತ ಗಲಾಟೆ, ಆ ನೆಮ್ಮದಿ ಇಲ್ಲದಂತ ಜೀವಿತ. ಆ ಯವನ ಕಾಲಕ್ಕೆ ಬಂದಾಗ ಮತ್ತೆ ಅವರು ಕಳ್ಳತನ ಎಂಬ ಹೆಸರು ಬಂದುಬಿಡುತ್ತೆ ಅವರಿಗೆ. ಈ ಎರಡು ಕ್ಯಾರೆಕ್ಟರ್ಗಳು ಅಂತಂದ್ರೆ, ಎರಡು ಗುಣಗಳು ಹೊಂದಿದಂತ ಇವು ಬ್ಯಾಡು. ಇವರು ಬಹಳ ತುಂಟ್ರಿದಾರಪ್ಪ, ಇವ್ರು ಬಹಳ ಗಲಾಟೆ ಮಾಡ್ತಾರೆ, ಸರಿ ಇಲ್ಲ ಹುಡುಗ ಎಂಬುದಾಗಿ ಹೇಳ್ತಿರ್ತಾರೆ. ಯಾರು ಇಷ್ಟಪಡುವುದಿಲ್ಲ. ಎರಡನೇದಾಗಿ ಅವ್ರಿಗೆ ಕಳ್ಳ ಅಂತ ಹೆಸರು ಬಂದ್ರೆ ಯಾರು ಸೇರುವುದಿಲ್ಲ. ಮನೆ ಮುಂದೆ ಬಂದರೂ ಕೂಡ ಇವನು ಕಳ್ಳ ಎಂಬುದಾಗಿ ಹೇಳ್ತಾರೆ. ಅಂತ ಎರಡು ಗುಣಗಳು, ಕೆಟ್ಟ ಗುಣಗಳು ಹೊಂದಿದಂತ ಈ ವ್ಯಕ್ತಿಯನ್ನು ದೇವರು ಅದ್ಭುತವಾದಂತ ರೀತಿಯಲ್ಲಿ ಅವರನ್ನು ಪರಿವರ್ತನೆ ಮಾಡ್ತಾರೆ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ನಾವು ನೋಡಬಹುದು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಕಾರಣ ಏನಂತಂದ್ರೆ, ನಾವು ನೋಡ್ತೀವಿ ಪ್ರೀತಿಯುಳ್ಳ ದೇವ ಜನರೇ, ಏನಂತಂದ್ರೆ ಅನೇಕ ವಿಷಯದಲ್ಲಿ ಕೂಡ ದೇವರ ವಾಕ್ಯ ನಮಗೆ ಬೋಧನೆ ಮಾಡ್ತದೆ. ಏನಂತಂದ್ರೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಏನಂತಂದ್ರೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದು ಅಂದು ಜರಿಯವರು ಕೂಡ ಲೋಕದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಚಿಕ್ಕ ವಿಷಯದಲ್ಲಿ ಅವರು ಕೆಟ್ಟು ಹೋಗಿದ್ರು. ಯವನ ಕಾಲದಲ್ಲಿ ಬಂದಾಗ ಕೂಡ ಅವ್ರು ಏನಾಗಿದ್ರು, ಕೆಟ್ಟು ಹೋಗಿದ್ರು. ಲೋಕ ಅವರಿಗೆ ಒಂದು ಮುದ್ರೆ ಆಯಿತು, ಇವನು ಕಳ್ಳನು ಎಂಬುದಾಗಿ. ಕುಟುಂಬ, ತಾಯಿ ಅವ್ರ ಅಜ್ಜಿ ಮನೆಯಲ್ಲಿ ಬಿಟ್ರು, ಇವನು ಬಹಳ ಗಲಾಟೆ ಮಾಡ್ತಾ ಇದ್ರು ಎಂಬುದಾಗಿ. ಯಾರು ಸಹಕಾರ ಇಲ್ಲ, ತಾಯಿ ದೂರ ಬಿಟ್ರು, ಪ್ರಪಂಚ ಅವರನ್ನು ದೂರ ಹಾಕಿತ್ತು. ಆದರೆ ಕೊನೆಗೂ ದೇವರು ಅವರನ್ನು ಆ ಸೆರೆಮನೆಯಲ್ಲಿ ಅದ್ಭುತವಾದಂತ ರೀತಿಯಲ್ಲಿ ಅವರನ್ನು ಸಾಕ್ಷ್ಯ ತರುವಂತೆ ಕಾರ್ಯ ಮಾಡಿತು. ಪ್ರೀತಿಯುಳ್ಳ ದೇವಜನ, ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ, ಇವತ್ತು ಏನಂತಂದ್ರೆ ಮನುಷ್ಯ ಕುಮಾರವನ್ನು ಕೆಟ್ಟು ಹೋಗ್ತಿರ್ತಾ ಇದ್ದಾನೆ. ಇವತ್ತು ಕೆಟ್ಟು ಹೋಗ್ತಾ ಇದ್ದಂತ ಪ್ರತಿಯೊಂದು ಮಾನವನು, ಅಂದ್ರೆ ಈ ಭೂ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಯನ್ನು ರಕ್ಷಿಸಲು ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬಂದರು. ಅದಕ್ಕೆ ನಾವು ಕೊನೆಯ ಒಂದು ವಚನದಲ್ಲಿ ಕೂಡ ನಾವು ನೋಡ್ತೀವಿ, ಏನಂತಂದ್ರೆ ಪ್ರೀತಿಯುಳ್ಳ ದೇವಜನರೇ, ಇವರಿಗೆ ಒಂದು ಈ ಲೋಕದಲ್ಲಿ ಒಂದು ಪುನರುತ್ಥಾನ ಜೀವನ ಕೊಟ್ರು. ಯಾರಿಗೆ? ತಿರುಗಿ ಬದುಕುವುದಕ್ಕೆ. ಈ ಜರಿ ಅವರಿಗೆ ಪುನರುತ್ಥಾನದ ಶಕ್ತಿ ಲೋಕದಲ್ಲಿ ಕೊಟ್ರು. ಅವರಿಗೆ ನಾವು ಮರಣ ಹೊಂದಿದ ಮೇಲೆ ಪುನರುತ್ಥಾನ ಆ ದೇವರು ಕೊಡ್ತಾ ಇದ್ದಾನೆ. ಇವತ್ತು ಜೀವಂತವಾಗಿ ಇರುವುದಕ್ಕೆ ಸತ್ತಂತವರಿಗೆ ಮತ್ತೆ ಪುನರುತ್ಥಾನ ಕೊಡ್ತಾ ಇದ್ದಾನೆ ದೇವರ ವಾಕ್ಯದ ಮುಖಾಂತರವಾಗಿ. ಅದಕ್ಕೆ
ಇಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇಲ್ಲಿ ಮಾರ್ತಾ ಮರಿಯಳಿಗೂ ಕೂಡ ದೇವರು ಒಂದು ವಾಗ್ದಾನ ಮಾಡ್ತಾನೆ. ಕೊನೆಯದಾಗಿ ಈ ವಾಕ್ಯವನ್ನು ಓದಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಅದ್ಭುತವಾದಂತ ರೀತಿ ದೇವರ ವಾಕ್ಯವನ್ನು ನೋಡ್ತಾ ಇದ್ದೀವಿ. ಏನಂತಂದ್ರೆ ಅಲ್ಲಿ 11ನೇ ಅಧ್ಯಾಯ 25ನೇ ವಚನ 26ನೇ ವಚನ ಇಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವವನು ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯೇ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನೇ ನೀನೇ ಎಂದು ನಂಬಿದ್ದೇನೆ ಅಂದಳು ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿಯವರು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಇವರು ಆತ್ಮಿಕ ವಿಷಯದಲ್ಲಿ ಜೆರಿ ಅವರು ಒಂದು ವೇಳೆ ದೇವರ ವಿಷಯದಲ್ಲಿ ಅವರು ದೂರವಾದರು, ಆದ್ರೆ ಅವ್ರನ್ನ ಆತ್ಮಿಕ ರೀತಿಯಲ್ಲಿ ಅವರು ತಿರುಗಿ ಪುನರುತ್ಥಾನ ಶಕ್ತಿಯನ್ನು ಕೊಟ್ಟರು. ಲೋಕದಲ್ಲಿ ನಾವು ಮರಣ ಹೊಂದಿದ ಮೇಲೆ ದೇವರ ಪುನರುತ್ಥಾನ ಶಕ್ತಿ ಕೊಡ್ತಾನೆ. ಈ ಲೋಕದಲ್ಲಿ ನಮಗೆ ತಿರುಗಿ ದೇವರಲ್ಲಿ ಬದುಕುವುದಕ್ಕೆ ಈ ದೇವರ ವಾಕ್ಯ ನಮಗೆ ಪುನರುತ್ಥಾನ ಶಕ್ತಿಯನ್ನು ತೋರಿಸ್ತಾ ಇದೆ. ದೇವರಲ್ಲಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ನೋಡ್ತೀವಿ, ಇಲ್ಲಿ ಒಂದು ವಚನ ಕೊಟ್ಟಿದ್ದಾರೆ. ಎಫೆಸದ ಬರೆದ ಪತ್ರಿಕೆ ನಾವು ನೋಡ್ತೀವಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೀವಿ. ಪ್ರೀತಿಯುಳ್ಳ ದೇವ ಜನರು, ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸುವುದರಿಂದ ನಮ್ಮ ಅಪರಾಧಗಳನ್ನು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾ ಅತಿಶಯವೇ. ಇದು ದೇವರ ಕೃಪಾ ಅತಿಶಯವೇ. ಯಾರಂತಂದ್ರೆ ಯೇಸು ಕ್ರಿಸ್ತನ ಒಂದು ರಕ್ತ ನಮ್ಮ ಅಪರಾಧಗಳನ್ನು ಪರಿಹಾರ ಮಾಡಿದೆ. ಅವರು ಅನೇಕ ಅಪರಾಧಗಳು ಮಾಡಿದ್ರು. ಕುಟುಂಬದಲ್ಲಿ ಕೂಡ ಅಪರಾಧ ಜೀವಿತವನ್ನು ಜೀವಿಸ್ತಾ ಇದ್ರು. ಲೋಕದ ಪರವಾಗಿ ಕೂಡ ಅವರು ಜೀವನ ಜೀವಿಸ್ತಾ ಇದ್ರು. ಇವತ್ತು ಪ್ರಪಂಚದಲ್ಲಿ ಪ್ರತಿ ಮಾನವನು ಕೂಡ ಅಪರಾಧದಲ್ಲಿದ್ದಾರೆ. ಆ ಅಪರಾಧ ಹೋಗಬೇಕಾದ್ರೆ ಒಂದೇ ಒಂದು ದಾರಿ, ಅದೇ ನಮಗೆ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ರಕ್ತ, ಪರಿಶುದ್ಧವಾಗಿರುವಂತ ರಕ್ತ, ನಿಷ್ಕಲಂಕವಾಗಿರುವಂತ ರಕ್ತ, ಅಂದು ಕಲ್ವರಿ ಸಿಲುಬೆ ಮೇಲೆ ಸುರಿಸಿದಂತ ಆ ಪವಿತ್ರವಾದ ರಕ್ತದಲ್ಲಿ ನಾವು ತೊಳೆದುಕೊಂಡಾಗನೇ ನಾವು ನಮ್ಮ ಒಂದು ಅದ್ಭುತ ಜೀವಿತವನ್ನು ಕ್ರಿಸ್ತನಲ್ಲಿ ದೇವರಲ್ಲಿ ನಡೆಸುವುದಕ್ಕೆ ಸಾಧ್ಯ. ಅದಕ್ಕೆ ನಾವು ಪುನರುತ್ಥಾನವನ್ನು ನಂಬೋಣ. ಆ ಸದುಕಾಯರು ಯಾವತ್ತೂ ನಂಬಲಿಲ್ಲ. ಯಾಕಂತಂದ್ರೆ ನಾವು ಜೀವನ ಅಷ್ಟೇ ನಂಬಿದ್ರು ಅವರು, ಆದರೆ ತಿರುಗಿ ಜೀವಿತವನ್ನು ಅವ್ರು ನಂಬಲಿಲ್ಲ. ಇವತ್ತು ಮನುಷ್ಯನು ಈ ಲೋಕದಲ್ಲೆಲ್ಲ ಅದೇ ನಂಬುತ್ತಾ ಇದ್ದಾನೆ. ಏನಂತಂದ್ರೆ ಈ ಬದುಕು ಜೀವಿತವಷ್ಟೇ ನಾವು ಸುಖವಾಗಿರಬೇಕು, ಮರಣ ಹೊಂದಿದ ಜೀವಿತ ಎಲ್ಲಿದೆ ಎಂಬುದಾಗಿ ಇವತ್ತು ಮನುಷ್ಯನು ಲೋಕದಲ್ಲಿ ಆ ಒಂದು ಕೆಟ್ಟ ಆಲೋಚನೆ ಇಟ್ಟುಕೊಂಡು ಜೀವಿಸ್ತಾ ಇದ್ದಾನೆ. ಆದರೆ ಈ ಜೀವಿತಕ್ಕಿಂತ ಪ್ರೀತಿಯುಳ್ಳ ದೇವ ಜನರೇ, ಇನ್ನೇ ಮುಂದೆ ಬರುವಂತ ಜೀವಿತ ಅದು ನಮಗೆ ಬಹಳ ಪ್ರಾಮುಖ್ಯ. ಆ ವಿಶ್ವಾಸದಲ್ಲಿ ನಾವಿರೋಣ. ಆ ಪುನರುತ್ಥಾನ ಜೀವಿತವನ್ನು ನಾವು ವಿಶ್ವಾಸವಿಟ್ಟು ಜೀವಿಸೋಣ. ಅಂತ ಕೃಪೆ ದೇವರು ನಮಗೆ ಒದಗಿಸಿಕೊಡಲಿ. ಈ ವಾಕ್ಯವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಜ್ಞಾನ ಶ್ರೇಷ್ಠನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮಹೋನ್ನತನೇ, ಮಹಾ ಉಪಕಾರನಾಗಿರುವಂತ ತಂದೆ ಸ್ವಾಮಿ, ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ. ಈ ಪ್ರಾರ್ಥನೆಯಲ್ಲಿ ಕರ್ತನೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿನಗೆ ಕೋಟಾನಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ನೀನು ಒಳ್ಳೆ ದೇವರು, ಒಳ್ಳೆ ರಕ್ಷಕನು ನಮಗಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೀರ್ತನೆ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಯೆಹೋವನು ಎಂಬ ದೇವರು ಯಾರಿಗಾಗಿದ್ದಾನೋ ಅವರು ಧನ್ಯರು ಎಂಬುದಾಗಿ. ಹೌದು ಕರ್ತನೆ, ನಾವೆಲ್ಲರೂ ಕೂಡ ಧನ್ಯರು ಸ್ವಾಮಿ. ಈ ಬೆಳಗಿನ ಶಾವದಲ್ಲಿ ಕರ್ತನೆ, ಜೆರಿಯವರ ವಿಷಯದಲ್ಲಿ ಎರಡೂ ಅವರು ಲೋಕದಲ್ಲಿ ಕುಟುಂಬ ವಿಷಯದಲ್ಲಿ ಲೋಕದ ಪರವಾಗಿ ಕೆಟ್ಟು ಹೋದರೂ ಕೂಡ ಕರ್ತನೆ ಅವರನ್ನು ನೀನು ರಕ್ಷಣೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ನಾವು ಕೂಡ ಕರ್ತನೆ ಒಂದಾನೊಂದು ಕಾಲದಲ್ಲಿ ಕೆಟ್ಟು ಹೋಗಿರುವಂತ ಲೋಕದಲ್ಲಿ ಜೀವಿಸುವಂತ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಮ್ಮನ್ನು ಕರೆದು ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನೀನು ಬಲಪಡಿಸುತ್ತಾ, ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮನ್ನು ಪರಿಶುದ್ಧಗೊಳಿಸುತ್ತಾ ತಂದೆ ನಿನ್ನ ಮಾರ್ಗದಲ್ಲಿ ನಡೆಸ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಅಂದು ಸದುಕಾಯರು ಪುನರುತ್ಥಾನವನ್ನು ನಂಬುತ್ತಾ ಇಲ್ಲ. ಇವತ್ತು ಪ್ರಪಂಚವೂ ಕೂಡ ಪುನರುತ್ಥಾನ ನಂಬುತ್ತಾ ಇಲ್ಲ ಕರ್ತನೆ. ಹೌದು ಸ್ವಾಮಿ, ನಂಬುವಂತ ಶಕ್ತಿ ನಮಗೆ ಕೊಟ್ಟಿದೀಯಾ. ಇನ್ನು ನಂಬದೇ ಇರುವಂತ ಅನೇಕ ಜನರಿಗೆ ಕೂಡ ಅಂತ ಭಾಗ್ಯವನ್ನು ಕೊಡು. ಈಗ ಕರ್ತನೆ, ಈ ಜೂಮ್ ಮೀಟಿಂಗ್ ಅಲ್ಲಿ
ಭಾಗಿಯಾಗಿರುವಂತ ಪ್ರತಿಯೊಂದು ದೈವ ಸೇವಕರನ್ನು, ಕೊಟ್ಟಿರುವಂತ ಅವರ ಕುಟುಂಬ, ಮಕ್ಕಳು, ಧರ್ಮ ಪತ್ನಿಯವರುಗಳನ್ನು ಎಲ್ಲರನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದೆ. ಸೇವೆ ನಿಮಿತ್ತವಾಗಿ ಕರ್ತನೇ, ನಿನ್ನ ರಾಜ್ಯ ಸುವಾರ್ತೆ ನಿಮಿತ್ತವಾಗಿ ಪಡುತ್ತಿರುವಂತ ಪ್ರತಿಯೊಂದು ಪ್ರಯಾಸವನ್ನು ನೀನು ಅದ್ಭುತವಾದಂತ ರೀತಿಯಲ್ಲಿ ಆಶೀರ್ವದಿಸು. ನೀನು ಅವರ ಜೊತೆಯಲ್ಲಿದ್ದು ಕಾಯ್ದು ಕಾಪಾಡು ಕರ್ತನೆ. ನಮ್ಮ ಕಲ್ವರಿ ಸಭೆಯ ಎಲ್ಲಾ ಸಭೆಗಳನ್ನು, ಎಲ್ಲಾ ಸೇವಕರನ್ನು, ಎಲ್ಲಾ ವಿಶ್ವಾಸಿಗಳನ್ನು, ನಡೆಯುವಂತ ಪ್ರತಿಯೊಂದು ಯೋಜನೆಗಳನ್ನು ನೀನು ಆಶೀರ್ವದಿಸು. ಇದನ್ನು ಕರ್ತನೆ ಅಪ್ಪ ನಡೆಸಿಕೊಂಡು ಹೋಗ್ತಿರುವಂತ ನಮ್ಮ ನಿರ್ದೇಶಕರು ಕರ್ತನೆ, ಅಯ್ಯನವರಿಗಾಗಿ, ಅವರ ಕುಟುಂಬಕ್ಕಾಗಿ ಕರ್ತನೆ, ಮತ್ತು ಇನ್ನೂ ಅವ್ರಿಗೆ ಕೊಟ್ಟಿರುವಂತದ್ದ ಕರ್ತನೆ ಮುದ್ದು ಮಕ್ಕಳಿಗಾಗಿ, ಇದನ್ನು ನಡೆಸ್ಕೊಂಡು ಹೋಗ್ತಿರುವಂತ ಎಲ್ಲಾ ಅಧಿಕಾರಿಗಳಿಗಾಗಿ, ಎಲ್ಲಾ ಪ್ರಾಜೆಕ್ಟ್ ಕರ್ತನೆ, ಎಲ್ಲಾ ಸಹಾಯಕರು, ಎಲ್ಲಾ ಒಂದು ಸೇವಕರನ್ನು ಕೂಡ ನೀನು ಆಶೀರ್ವದಿಸು. ಎಲ್ಲಾ ಪ್ರಾಜೆಕ್ಟ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ. ರೋಗಿಗಳ ಮಧ್ಯದಲ್ಲಿ ಸೇವೆಯು, ಸಮಾಜ ಸೇವೆಯು, ಸಭೆ ಸೇವೆಯನ್ನು ಕೂಡ ಅದ್ಭುತವಾದಂತ ರೀತಿಯಲ್ಲಿ ಆಶೀರ್ವದಿಸು ಕರ್ತನೆ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಮತ್ತೊಂದು ಸಾರಿ ನಮ್ಮೆಲ್ಲರನ್ನು ಆಶೀರ್ವದಿಸು. ಇಡೀ ಪ್ರಪಂಚಕ್ಕಾಗಿ, ಎಲ್ಲ ಪ್ರಪಂಚದಲ್ಲಿರುವಂತ ಎಲ್ಲ ದೈವ ಜನರು, ಸಭೆಗಳಿಗಾಗಿ, ಎಲ್ಲ ಮಿನಿಸ್ಟ್ರಿಗಳಿಗಾಗಿ, ಎಲ್ಲ ಸೇವೆಗಾಗಿ, ಎಲ್ಲ ಕರ್ತನೆ ರಾಜಕಾರಣಿಗಳಿಗಾಗಿ ಈ ದೇಶವನ್ನು, ಪ್ರಪಂಚವನ್ನು ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡುವಂತೆ ಅವರಿಗೆ ಜ್ಞಾನ ವಿವೇಕವನ್ನು ಕೊಡು. ನಮ್ಮೊಟ್ಟಿಗೆ ನೀನು ಇದ್ದಿದ್ದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾನು ಮರಣ ಹೊಂದಿದರೂ ಕೂಡ ತಿರುಗಿ ನನ್ನನ್ನು ಯೇಸು ಕ್ರಿಸ್ತನ ಎರಡನೇ ಬರುವಲ್ಲಿ ನಾನು ಎದ್ದು ಬರುತ್ತೇನೆ ಎಂಬ ವಿಶ್ವಾಸ ನಮ್ಮೆಲ್ಲರಿಗೂ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸದುಕಾಯರಂತೆ ಈ ಲೋಕದಲ್ಲಿ ನಾವು ಅಪ್ಪ ಅಪನಂಬಿಕೆ ಇಲ್ಲದೆ ಅಪ್ಪ ಯೇಸು ಸ್ವಾಮಿಯವರು ಹೇಳಿದಂತ ವಾಕ್ಯದ ಮುಖಾಂತರವಾಗಿ ನಂಬಿಕೆಯನ್ನು ಈ ಲೋಕದಲ್ಲಿ ಇಟ್ಟುಕೊಂಡು ಜೀವಿಸುವಂತೆ ಕೃಪೆ ಮಾಡು. ಈಗ ಕರ್ತನೆ 30ನೇ ತಾರೀಕು ಕರ್ತನೆ ಮತ್ತು ಎಲ್ಲಾ ಪ್ರಯಾಣಗಳನ್ನು ಆಶೀರ್ವದಿಸು. 1, 2, 3ನೇ ತಾರೀಕು ಉಪವಾಸದ ಒಂದು ಪ್ರಾರ್ಥನೆಗಳಿಗಾಗಿ ಅಲ್ಲಿ ಹೋಗಿ ದೈವ ಸೇವಕರು ಯಾರ್ಯಾರು ಸಿದ್ಧವಾಗ್ತಾ ಇದ್ದಾರೋ ನಿನ್ನ ದೈವ ವಾಕ್ಯಗಳನ್ನು ಅಪ್ಪ ಪರಿಶೀಲನೆ ಮಾಡಿ ಕಲಿತುಕೊಂಡು ಕರ್ತನೆ ಆ ಉಪವಾಸದ ಪ್ರಾರ್ಥನೆಯಲ್ಲಿ ಬೋಧಿಸುವಂತ ಕರ್ತನೆ ಮತ್ತು ಅವರಿಗೆ ಪರಿಶುದ್ಧಾತ್ಮನ ಶಕ್ತಿಯನ್ನು ಕೊಡು. ಅನೇಕ ವಿಜ್ಞಾಪನೆಗಳು, ಅನೇಕ ಆರಾಧನೆಗಳು, ಅನೇಕ ಸ್ತುತಿ ಗೀತೆಗಳು ಹಾಡುವಂತ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಶಕ್ತಿಯನ್ನು, ನಿನ್ನ ಉಜ್ಜೀವನವನ್ನು ಕೊಡು ಸ್ವಾಮಿ. ಒಂದು ವೇಳೆ ಯಾರೇ ಬಲಹೀನತೆಗಳಿದ್ದರೂ ಕೂಡ ಅಪ್ಪ ಅಷ್ಟರವರೆಗೆ ಬಲಹೀನತೆಯನ್ನು ತೆಗೆದಾಕಿ ಶಕ್ತಿಯನ್ನು ಕೊಟ್ಟು, ಬಲವನ್ನು ಕೊಟ್ಟು, ಆರೋಗ್ಯ ಔಷಧಗಳನ್ನು ಕೊಟ್ಟು ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸ ಬರಬೇಕೆಂಬುದಾಗಿ ಇದಕ್ಕೆ ಯೋಜನೆ ಆಗ್ತಿರುವಂತ ಎಲ್ಲಾ ಅಧಿಕಾರಿಗಳನ್ನು ಆಶೀರ್ವದಿಸಿ, ಎಲ್ಲಾ ಪ್ರಯಾಣಗಳು ಎಲ್ಲ ಅದ್ಭುತವಾದಂತ ರೀತಿಯಲ್ಲಿ ನಡೆಸಿ ನಿನ್ನ ಕಾಯ್ದು ಕಾಪಾಡ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತ ನಮ್ಮ ದಾನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.